ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 292ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ತಮಗೆ ಶೂರ್ಪಣಖ ನೇರವಾಗಿ ಬಂದು ಅಂದರೆ ರಾಮನನ್ನು ಕಂಡು ಮೊದಲೇ ನೋಟದಲ್ಲಿಯೇ ಅವನ ಪ್ರೇಮದಲ್ಲಿ ಬೀಳ್ತಾಳೆ. ಅವನ ಬಗ್ಗೆ ಮೆಚ್ಚುಗೆ ವ್ಯಕ್ತಾಗ್ತಿದೆ. ಮುಂದೆ ಅವಳು ನೇರವಾಗಿ ಬಂದು ರಾಮನ ಮುಂದೆ ತನ್ನನ್ನು ಮದುವೆಯಾಗಂತ ಪ್ರಸ್ತಾವ ನೀಡ್ತಾಳೆ. ಜೊತೆಗೆ ಹೇಳ್ತಾಳೆ, ನಿನ್ನ ಹೆಂಡತಿ ಹೇಳಿದಾಳೆ, ನನಗಿಂತ ನನ್ನಷ್ಟು ಸುಂದರ ಇಲ್ಲಕ್ಕೆ, ನಿನ್ನ ಮದುವೆಯಾಗಿರಲಿಕ್ಕೆ ಯೋಗ್ಯ ಅಲ್ಲ, ನಾನು ಯೋಗ್ಯ ಇದ್ದೇನೆ. ಒಂದು ವೇಳೆ ನೀನು ಹೀಗೆ ಅಂದರೆ ಅವರಿಬ್ಬರನ್ನು ನಾನು ತಿಂದು ಹಾಕ್ತೇನೆ, ನನ್ನನ್ನು ಮದುವೆಯಾಗೋಣ ಮತ್ತು ಸುಖವಾಗಿರೋಣ ಅಂತ ಹೇಳಿ ಪ್ರಸ್ತಾವನೆಯನ್ನು ಇಟ್ಟಿರ್ತಾನೆ. ಆ ಮಾತುಗಳನ್ನು ಕೇಳಿ ರಾಮ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ವಾಲ್ಮೀಕಿಯವರು ಮುಂದುವರಿಸ್ತಾರೆ. ಪ್ರೇಮಾಂಧ ಶೂರ್ಪಣಖಳ ಮಾತು ಕೇಳಿದ ರಾಮ ಸ್ಪಷ್ಟವಾಗಿ ಮೃದು ಧ್ವನಿಯಲ್ಲಿ ಅವಳಿಗೆ ನುಡಿದ. ಆಕಿದು ಏನಾಗಿತ್ತಪ್ಪ ಅಂದ್ರೆ, ರಾಮನ ಕಂಡ ತಕ್ಷಣ ಅವಳಲ್ಲಿ ಕಾಮದ ಮತ್ತು ಏರಿರುತ್ತದೆ, ಪ್ರೇಮನೂ ಅಂಕುರಿಸುತ್ತದೆ. ಈ ಪ್ರೇಮ ಏನಿರ್ತದೆ ಅಂದರೆ ಇದು ಲೈಂಗಿಕ ತ್ರಷಯುಕ್ತ ಪ್ರೇಮ ಇರ್ತದೆ. ಅವಳು ಅದಕ್ಕೆ ಆತುರದಲ್ಲಿ ನಾಕೆ ಏನು ಮಾಡ್ತಾಳೆ ಅಂದರೆ, ರಾಮನ ಮದುವೆ ನಮ್ಮ ಮಾಡ್ಕೊಂಡಂಗ ಎಲ್ಲ ರೀತಿಯಿಂದ ಎರಡೂ ರೀತಿಯಿಂದ ಹೇಳ್ತಿರ್ತಾಳೆ. ಎಚ್ಚರಿಕೆ ಕೊಟ್ಟಂಗೆ ಆಗಿರ್ತದೆ, ಕನ್ವಿನ್ಸಿಂಗ್ ಮೆಥಡು ಎರಡೂ ರೀತಿಯಿಂದ ರಾಮನಿಗೆ ನುಡಿದಿರ್ತಾಳೆ. ಅವಳ ಮಾತು ಕೇಳಿ ರಾಮ ಹೇಳ್ತಾನೆ ಅವಳಿಗೆ, ಓ ಭವತಿ, ಓ ತಾಯಿ ಅಂತ ಅನ್ನೋ ಸಂಬೋಧನೆ ಹೆಂಗಿದೆ. ಅದರಲ್ಲಿ ಎಲ್ಲ ಅಂಥ ವಿಕಾರಗಳನ್ನು ನೋಡಿ ಆಕೆ ಮಾತಾಡುವಂಥ ಇದು ನೋಡಬೇಕಾದ್ರೆ ಇವನಲ್ಲಿ ಒಂದು ಕಾಮ ಪ್ರಚೋದನೆ ಆಗಬೇಕನ್ನುವಂಥ ಆಕೆ ಒಂದು ನಡೆ ನುಡಿಗಳನ್ನು ಎಲ್ಲ ನೋಡಿಕೊಂಡು ಶಾಂತ ಚಿತ್ತದ ರಾಮ ಅವರಿಗೆ ಓ ಭವತಿ ಅಂತ ಕರೀತಾನೆ. ಓ ಭವತಿ, ನಾನು ವಿವಾಹಿತ, ನಾನು ಮದುವೆಯಾದಂಥ ವ್ಯಕ್ತಿ, ನಾನು ವಿವಾಹಿತ. ಸೀತೆ ಎನ್ನ ಪತ್ನಿ. ಇಲ್ಲೇನು ಕೂತಾಳ ಸೀತೆ, ಆಕೆ ನನ್ನ ಹೆಂಡತಿ. ಉಪಪತ್ನಿ ದರ್ಜೆ ನಿನಗೆ ಸುಖ ನೀಡದು. ಇಲ್ಲಿ ನೋಡಿ ಸಾಮಾಜಿಕ ಮತ್ತೊಂದು ಚಿಂತನೆಯನ್ನು ವಾಲ್ಮೀಕಿಯವರು ಮುಂದಿಡ್ತಾರೆ. ಏಕಪತ್ನಿ ಸ್ತ್ರೀಗೆ ಒಬ್ಬನೇ ಗಂಡಿರಬೇಕು, ಸ್ತ್ರೀಗೆ ಒಬ್ಬನೇ ಗಂಡಿರಬೇಕು ಮತ್ತು ಗಂಡನಿಗೆ ಒಬ್ಬನೇ ಪತ್ನಿ ಇರಬೇಕು. ಏಕಪತ್ನಿ ಏಕಪತ್ನಿ. ಈ ಒಂದು ಸಾಮಾಜಿಕ ವ್ಯವಸ್ಥೆ ಏನಿದೆ ಅಥವಾ ಇದೊಂದು ಸಾಮಾಜಿಕ ಘಟಕ ಏನಿದೆ, ಇದು ಬಹಳ ಹೆಚ್ಚು ಹಿತಕರಿ. ಒಬ್ಬ ಗಂಡನಿಗೆ ಒಬ್ಬರಿಗಿಂತ ಹೆಚ್ಚು ಮಡದಿಯರು ಇದ್ರಂದ್ರೆ ಅವರಿಗೆ ಬಹಳ ತೊಂದರೆಗಳನ್ನು ಬರ್ತಿರ್ತವೆ. ಮುಂದೆ ಆ ಸ್ತ್ರೀಯರ ದೃಷ್ಟಿಯಿಂದ ನೋಡೋಣ. ಅಲ್ಲಿ ಮೊದಲನೇ ರಾಣಿ ಇರ್ತಾಳೆ, ಮೊದಲನೇದಕ್ಕೇನು ಮದುವೆ ಆಗಿರ್ತಾಳಲ್ಲ, ಧರ್ಮ ಪತ್ನಿ ಅಂತ ಕರೀತಾರೆ ಆಕೆಗೆ. ಅವಳಿಗೆ ಸಿಗುವಷ್ಟು ಮರ್ಯಾದೆ ಸಮಾಜದಲ್ಲಿ ಉಪಪತ್ನಿಯರಿಗೆ ಸಿಗುವುದಿಲ್ಲ. ಉಪಪತ್ನಿಯರು ಯಾವಾಗಲೂ ಉಪಪತ್ನಿಯರೇ. ಅವರನ್ನು ಯಾವುದೇ ಸಾಮಾಜಿಕ ನಿರ್ಧಾರದಲ್ಲಿ, ಕಾರ್ಯಕ್ರಮದಲ್ಲಿ ಅವನ ಮೊದಲೇ ಹೆಂಡತಿಗೆ ಸಿಕ್ಕಷ್ಟು ಪ್ರಾಶಸ್ತ್ಯ ಮತ್ತು ಈ ಸಿಗ್ನಿಫಿಕೆನ್ಸ್ ಏನಿದೆಯಲ್ಲ, ಅದು ಉಪಪತ್ನಿಯರಿಗೆ ಸಿಗುವುದಿಲ್ಲ. ಅದು ಉಪಪತ್ನಿಯ ದರ್ಜೆ ಏನಿದೆ ಅದು ಸ್ತ್ರೀಯರಿಗೆ ಅವಮಾನಕಾರಕ. ಅದಕ್ಕೆ ಈಗಾಗಲೇ ನಾನು ಹೇಳ್ತಿದ್ದಾಳೆ, ನೀ ನಾನು ಉಪಪತ್ನಿ ಆಗುವುದಂದ್ರೆ ಅದು ನಿನಗೆ ಅವಮಾನಕಾರಕ ಆಗ್ತಿದೆ, ಅದಕ್ಕೆ ಉಪಪತ್ನಿ ಆಗುವುದನ್ನು ಬಯಸಬೇಡ ಅಂತೇಳಿ ರಾಮ ಅವಳಿಗೆ ನೇರವಾಗಿ ಹೇಳ್ತಾನೆ. ಮೂವರು ನಾವು ಸನ್ಯಾಸಿ ಬದುಕು ಸ್ವೀಕರಿಸಿದೆವು, ನಿನ್ನ ಪ್ರಸ್ತಾವನೆ ಸ್ವೀಕಾರಾರ್ಹ ಅಲ್ಲ. ಮುಂದುವರೆದು ಹೇಳ್ತಾನ, ಉಪಪತ್ನಿ ಆಗುವುದು ಸರಿಯಲ್ಲದ, ನಿನಗೆ ಅವಮಾನ ಮಾಡಿದಂಗೆ ಆಗ್ತದೆ, ನಿನ್ನ ಇದಕ್ಕಿಂತ ಕೆಳಗೆ ಅನಿಸ್ತದೆ. ಅದ್ರ ಜೊತೆಗೆ ಈಗೇನಿದೆ, ವಾಸ್ತವ ಏನಿದೆ ಅಂದರೆ, ನಾವು 3 ಮಂದಿ ಇಲ್ಲಿ ಏನು ಬಂದೇವಲ್ಲ, ನಾವಿಲ್ಲಿ ಸನ್ಯಾಸಿಗಳಾಗಿ ಬಂದೇವೆ, ಮದುವೆ ಮಾಡ್ಕೊಳ್ಳೋಕೆ ಬಂದಿಲ್ಲ. ಮೊದಲನೇದಾಗಿ ನಾವು ವಿವಾಹಿತರು, 3 ವಿವಾಹಿತರು ನಾವು. ಇನ್ನು ಇಲ್ಲಿ ಸನ್ಯಾಸಿ ಅಂತ ಜೀವಂತಿಗೆ ಬಂದು ವಿನಃ ಇಲ್ಲಿ ಮತ್ತೊಂದು ಮದುವೆ ಮಾಡ್ಕೊಳ್ಳೋಕೆ ನಾವು ಬಂದಿಲ್ಲ ಅಂತ ಹೇಳಿ ರಾಮ ಶೂರ್ಪಣಖಳಿಗೆ ಹೇಳ್ತಾನೆ, ನಿನ್ನ ಪ್ರಸ್ತಾವನೆ ಸ್ವೀಕಾರದ. ಅದಕ್ಕೆ ನೀನು ನಮ್ಮ ಮದುವೆ ಮಾಡ್ಕೊಂತ ನನ್ನ ಮುಂದೆ ಪ್ರಸ್ತಾವನೆ ಇಟ್ಟಿದ್ದಿಲ್ಲ, ಅದನ್ನು ನಾನು ಸ್ವೀಕರಿಸಲಿಕ್ಕೆ ಅರ್ಹರಲ್ಲ ಅದು ಪ್ರಸ್ತಾವನೆ ಅಂಥೇಳಿ ರಾಮ ಶೂರ್ಪಣಖಳಿಗೆ ಹೇಳ್ತಾನೆ. ರಾಮನ ಅಸ್ವೀಕೃತ ನುಡಿ ಕೇಳಿ ಶೂರ್ಪಣಖ ಕಾಮದ ಮಲ್ಲಿನಲ್ಲಿ ಲಕ್ಷ್ಮಣ ಬಳಿ ಬಂದು ನುಡಿದಳು. ಆಕೆ ಗೊತ್ತಾಗ್ತದೆ, ರಾಮಂತೂ ನನ್ನ ಒಂದು ಪ್ರಸ್ತಾವನೆಯನ್ನು ಸ್ವೀಕಾರ ಮಾಡೋದಿಲ್ಲ,
ನನ್ನ ಸ್ವೀಕಾರ ಮಾಡೋದನ್ನ ನೀವು ಬಿಟ್ಟು ಬಿಡೋ ನೀವನ್ನ, ಇನ್ನು ಅವ್ರ ತಮ್ಮ ಕೂತಾನ, ಅಲ್ಲಿ ಅವ್ರ ತಮ್ಮನ ಬಳಿ ಹೋಗೋಣ ಅಂತ ಹೇಳಿ ಆಕೆ ಅಲ್ಲಿಂದ ಏನು ಮಾಡ್ತಾಳೆ, ಲಕ್ಷ್ಮಣನ ಬಳಿ ಬರ್ತಾಳೆ. ರಾಮನ ಸ್ವೀಕೃತ ನುಡಿ ಕೇಳಿ ಶೂರ್ಪಣಖ ಕಾಮದ ಮಲ್ಲಿ ಲಕ್ಷ್ಮಣನ ಬಳಿ ಬಂದು ನುಡಿದಳು, ನಿನ್ನ ರೂಪಕ್ಕೆ ತಕ್ಕ ಮಾಡಿದೆ ನಾಗುವೆ. ಅಲ್ಲಿ ಲಕ್ಷ್ಮಣಗೆ ಅದನ್ನೇ ಹೇಳ್ತಾಳೆ, ನಿನ್ನ ರೂಪ ನೋಡಬೇಕಾಗಿಲ್ಲ, ನೀನು ಮನ್ಮಥನ ರೂಪವನ್ನು ಹೊಂದಿದೆಯಾ, ನಿನ್ನ ಆಕರ್ಷಣೀಯ ರೂಪ ಇದೆ, ನಾನು ನಿನಗೆ ಮದುವೆ ಆಗಲಿಕ್ಕೆ ಯೋಗ್ಯಳು, ಅದಕ್ಕೆ ನಿಮ್ಮ ಅನ್ನ ಬೇಡ ಅಂತ ಕಡೆಗೆ ನೀರೇ ನನ್ನ ಲಗ್ನವಾಗು, ಮದುವೆ ಆಗು ಅಂತ ಹೇಳಿ ಹೇಳ್ತಾಳೆ. ದಂಡಕಾರದಲ್ಲಿ ಸುಖ ಭೋಗಿಸು, ಮದುವೆಯಾಗಿ ನನ್ನೊಂದಿಗೆ ಮದುವೆ ಆಗು, ಹಾಯಾಗಿ ನಾವು ಈ ದಂಡಕಾರದಲ್ಲಿ ಸುತ್ತಾಡ್ಕೊಂಡ ಇರೋಣ ಅಂಥೇಳಿ ಮದುವೆ ಪ್ರಸ್ತಾವನೆಯನ್ನು ಶೂರ್ಪಣಖ ಲಕ್ಷ್ಮಣನ ಮುಂದೆ ಇಡ್ತಾಳೆ. ಶೂರ್ಪಣಖಳ ನುಡಿ ಕೇಳಿ ಮಂದಸ್ಮಿತದಿ ಲಕ್ಷ್ಮಣ ನುಡಿದ. ಆಕೇನ ನನ್ನ ಮದುವೆ ಮಾಡ್ಕೊ ಅಂತ ಹೇಳಿ ಲಕ್ಷ್ಮಣ ಅವ ತುಟಿಯಾಗಿ ನಗುತ್ತಾನ, ಅಂದ್ರೆ ಮಂದಸ್ಮಿತದಲ್ಲಿ ನಗ್ತಾನ, ನಗುಮುಖದಿಂದ ಅವನಿಗೆ ಇವಳಿಗೆ ಹೇಳ್ತಾನೆ, ಶೂರ್ಪಣಖಳಿಗೆ ಹೇಳ್ತಾನೆ. ಏನು ಹೇಳ್ತಾನಂದ್ರೆ, ನಾನು ವಿವಾಹಿತ, ಅನ್ನನ ಸೇವಕ, ಸಹ ಸನ್ಯಾಸಿ, ಮದುವೆ ಸಾಧ್ಯ. ನೋಡು, ನಾನು ವಿವಾಹಿತನ, ನನ್ನ ಹೆಂಡತಿ ಅಯೋಗ್ಯದಾಗದಾಳ, ನಾಯನ್ ಬ್ರಹ್ಮಚಾರಿ ಇಲ್ಲ. ಒಂದನೇದು. ಎರಡನೇದು, ಅನ್ನನ ಸೇವಕ. ಅನ್ನನ ಸೇವಕ ಅಂದ್ರೆ ಸೇವಕನ ಪತ್ನಿ ಆಗಬಾರ್ದಂತನೂ ಹೇಳ್ತಾರೋ. ಅಲ್ಲಿ ಕೆಲವೊಂದು ಬರ್ತಿದೆ ಮುಂದಾದ್ರೂ, ಈ ಸೇವಕನ ಪತ್ನಿ ಆದ್ರಂದ್ರೆ ಆಕೆ ಸೇವಕಿಯಾಗಿ ಜೀವನ ತೆಗಿಬೇಕಾಗ್ತದೆ ಹೆಣ್ಣಿಗೆ. ಅದು ಒಂದು ಪ್ರಕಾರದ ಅವಮಾನ. ನಾವು ಈಗಾಗಲೂ ನೋಡ್ತಾ ಇರ್ತೇವೆ, ಯಾರ ಮನೆ ಪಾಪ ಕೆಲಸ ಮಾಡೋರಿದ್ರಂದ್ರೆ ಅವ್ರ ಮಕ್ಕಳ ಮದುವೆ ಸಹಿತ ನಾವು ಅವ್ರ ಸೇವಕರನ್ನು ಒಂದು ದೃಷ್ಟಿಯಿಂದ ನೋಡ್ತೇವೆ, ಮಾಡೋದಂತ ನೋಡುವುದಿಲ್ಲ. ಇದು ಸಾಮಾಜಿಕ ಮಾನಸಿಕ ಸ್ಥಿತಿ. ಇದು ಈ ನಮ್ಮ ಭಾರತೀಯ ಸಮಾಜ, ಭಾರತೀಯ ಅಷ್ಟಲ್ಲ, ವಿಶ್ವದಲ್ಲಿ ಕೂಡ, ಅಮೆರಿಕದಲ್ಲಿ ಸಹ ಇದೇ ಇದೆ. ಯಾರ್ಯಾರು ಇಂಥವು ಕೆಲಸಗಳನ್ನು ಮಾಡ್ತಿರ್ತಾರೆ, ಸೇವಕ ಕೆಲಸಗಳನ್ನು ಮಾಡ್ತಿರ್ತಾರೆ, ಅವ್ರನ್ನ ಅಷ್ಟೇ ಅಲ್ಲ, ಇಡೀ ಅವರ ಹೆಂಡತಿ ಮಕ್ಕಳನ್ನು ಕೂಡ ತಾವು ಸೇವಕರಂತಲೇ ನೋಡ್ತಿರ್ತಾರೆ. ಇದು ಮನುಷ್ಯನಲ್ಲಿ ಇರುವಂಥ ಕೆಟ್ಟ ಸಾಮಾಜಿಕ ಮನಸ್ಥಿತಿ. ಸೊ ಆ ಮನಸ್ಥಿತಿ ತ್ರೇತಾಯುಗದಲ್ಲಿ ಇತ್ತು, ಇವತ್ತು ಅದನ್ನು ನೋಡಲಿಕ್ಕೆ ನಮಗೆ ಸಿಗ್ತಿದೆ. ಮುಂದುವರೆದು, ಸಹ ಸನ್ಯಾಸಿ ನಾನು ಕೂಡ ಸನ್ಯಾಸಿನ, ಅನ್ನ ಸನ್ಯಾಸಿ, ಅವನ ಜೊತೆಗೆ ನಾನು ಸನ್ಯಾಸಿನ. ಅದಕ್ಕೆ ಹೀಗಿದ್ದು ಹೇಳಿದಾಗ, ನಿನ್ನೊಂದಿಗೆ ಮದುವೆ ಆಗುವುದು ಅಸಾಧ್ಯ, ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಲಕ್ಷ್ಮಣ ಕೂಡ ಶೂರ್ಪಣಖಳ ಮದುವೆ ಪ್ರಸ್ತಾವನೆಯನ್ನು ತಳ್ಳಿ ಹಾಕುತ್ತಾನೆ. ಮುಂದೆ ರಾಮ ಸೀತೆಯೊಂದಿಗೆ ಕುಳಿತಿದ್ದ ಲಕ್ಷ್ಮಣನ ನುಡಿ ಕೇಳಿ ಕೆರಳಿ ಬಂದಳು ರಾಮನ ಬಳಿ. ಲಕ್ಷ್ಮಣ ಏನು ಪ್ರಸ್ತಾವನೆ ಅದನ್ನೇನು ತಿರಸ್ಕಾರ ಮಾಡ್ತಾರಲ್ಲ, ಭಯಂಕರ ಸಿಟ್ಟು ಬಂದುಬಿಡ್ತದೆ ಆಕೆಗೆ. ಸಿಟ್ಟು ಬಂದಾಕೆ ಏನು ಮಾಡ್ತಾಳ, ಓಡ್ದಾಕೆ ಅವಳು ರಾಮನ ಬಳಿ ಬರ್ತಾಳ. ರಾಮ ಸೀತೆಯೊಂದಿಗೆ ಕುಳಿತಿದ್ದ ಆಶ್ರಮದ ಬಳಿ ರಾಮ ಸೀತೆ ಕೂತಿರ್ತಾರ. ಅಲ್ಲಿಂದ ಜೋರಾಗಿ ಬಂದು ಬಿಡ್ತಾರ. ನನಗೆ ಸಮಾನನಲ್ಲದ ಸೀತೆಯನ್ನು ಭಕ್ಷಿಸುವೆ ನಿನ್ನ ಸಮಕ್ಷಮ, ನಂತರ ನಿನ್ನನ್ನು ಮದುವೆಯಾಗುವೆ. ಬಂದಾಕೆ ರಾಮನಿಗೆ ಹೇಳಿಬಿಡ್ತಾನೆ, ಅಬ್ಬರ್ಸಾಳಕ್ಕೆ, ಈಕೆ ನನ್ನ ಸಮ ಅಲ್ಲ, ಆಕೆ ಬರೀ ಕೂತಿಯ ನೀನು, ಮೊದಲು ಆಕೆನ ತಿಂತೇನೆ, ನಾನು ಆಕೆಯನ್ನು ಭಕ್ಷಿಸ್ತೇನೆ, ಆ ನಂತರ ನಿನ್ನ ಮದುವೆ ಆಗಿ ಜಬರ್ದಸ್ತ್ ಮದುವೆ ಆಗ್ತೇನೆ ಅಂತೇಳಿ ಸಿಟ್ಟಿನಿಂದ ಕೋಪದಿಂದ ರಾಮನಿಗೆ ಶೂರ್ಪಣಖ ನುಡಿತಾಳೆ. ನುಡಿಯುತ್ತ ಶೂರ್ಪಣಖ ರಾಮನಿಗೆ ಆಕಾಶದಲ್ಲಿ ರೋಹಿಣಿ ನಕ್ಷತ್ರದ ಉಲ್ಕೆಯಂತೆ ಸೀತೆಯತ್ತ ಧಾವಿಸಿದರು. ಇಷ್ಟ ರಾಮನಿಗೆ ಸೀತೆಯನ್ನಿಂದ ಹೇಳ್ತಿರ್ತಾಳೆ, ಆಕಾಶದಿಂದ ಹೆಂಗೆ ಉಲ್ಕೆ ಸ್ಪೀಡ್ದಾಗ ಭೂಮಿಗೆ ಬರ್ತಿರ್ತದಲ್ಲ, ಆ ಒಂದು ಸ್ಪೀಡದಲ್ಲಿ ನೋಡಿ. ಇಲ್ಲಿ ಮತ್ತು ಅಲಂಕಾರಣ, ವಾಲ್ಮೀಕಿ ಉಪಮ ಅಲಂಕಾರಣ, ಶೂರ್ಪಣಖಳ ಸೀತೆಯತ್ತ ನುಗ್ಗುವ ವೇಗ ಹೆಂಗಿತ್ತಪ್ಪ ಅಂದ್ರೆ, ಆಕಾಶದಿಂದ ಕೆಳಗೆ ಬೀಳುವಂಥ ಉಲ್ಕೆ ಹಂಗಿತ್ತು. ಉಲ್ಕಪಾತಿ ಹಾಗೂ ಕಾಲಕ್ಕೆ ಉಲ್ಕೆ ಹೆಂಗೆ ಸ್ಪೀಡ್ ಹೋಗ್ತಿರ್ತದಲ್ಲ, ಬೆಂಕಿ ಉಳ್ಕೊಂತ ಆ ರೀತಿ ಏನು ಮಾಡ್ತಾಳೆ, ರಾಮನಿಗೊಡೆ ಮಾತಾಡ್ತಾನೆ ಸೀತೆ ಬಳಿ ಹೋಗ್ಬಿಡ್ತಾಳೆ. ಸೀತೆಯತ್ತ ಧಾವಿಸಿದಳು. ಸೀತೆಯತ್ತ ಸಾವು ಎರಗುತ್ತಿದ್ದಂತೆ ನುಗ್ಗಿದ ಶೂರ್ಪಣಖ ತನ್ನ ಬಲದಿ ರಾಮ ತಡೆದ. ಇದನ್ನೇನು ನೋಡ್ತಾನ ದೃಶ್ಯ, ರಾಮ ಇನ್ನ ರೀತಿ ಸೀತನ ಕೊಂತಾಳ ಬಾಂದವನ ತಾನು ಓಡಿ ಹೋದವನ ಈಚಿನ ಹಿಡಿತಾನ, ಯಾರನ್ನ ಶೂರ್ಪಣಖಳನ್ನ ಅಡ್ಡಗಟ್ತಾನ, ತಡೆದ. ಲಕ್ಷ್ಮಣನಿಗೆ ರಾಮ ನುಡಿದ. ಆಕಿನ ಅಲ್ಲಿ ಅಡ್ಡಗಟ್ತಾನ ಲಕ್ಷ್ಮಣನಿಗೆ ಹೇಳ್ತಾನ ರಾಮ. ಏನು ಹೇಳ್ತಾನಂದ್ರೆ, ಓ ಸುಮಿತ್ರೆಯ ಮಗನೇ, ರಕ್ಷಿಸು ಸೀತೆಯನ್ನು ಈ ರಾಕ್ಷಸಿ. ಈಕೆ ಸೀತೆಯನ್ನು ಭಕ್ಷಿಸಲಿಕ್ಕೆ ಅವನ ಮ್ಯಾಗ ಎದಗ್ತಾ ಇದ್ದಾಳ, ನಾ ತಡೆದ್ದೇನೆ,
ಸೀತೆಯನ್ನು ನೀನು ರಕ್ಷಿಸು ಅಂತೇಳಿ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಖಡ್ಗ ಹಿರಿದು ಲಕ್ಷ್ಮಣ ಗಾಯಗೊಳಿಸಿದ ಸ್ವರೂಪನ ಕಾಳ ಕಿವಿ ಮೂಗು ಮುಖವನ್ನು ರಾಮನ ಸಮಕ್ಷಮ. ಇಷ್ಟು ಹೇಳುಗುಡದ ಅವ ಧಾವಿಸಿ ಬಂದವನು ತನ್ನ ಟೊಂಕದಲ್ಲಿದ್ದಂಥ ಖಡ್ಗವನ್ನು ಹಿಡಿದವನು ಆಕೆ ಮುಖದ ಹೊಡಿತಾನೆ. ಆ ಮುಖದ ಹೊಡೆದಕ್ಕಾಗಿ ಆಕೆ ಮೂಗು ಕಿವಿ ಎಲ್ಲ ಗಾಯ ಆಗಿಬಿಡ್ತಾವ. ಇದೆಲ್ಲ ರಾಮನ ಸಮಕ್ಷಮ ನಡೆದಿರ್ತದೆ. ರಕ್ತ ಸಿಕ್ತ ಮುಖದಿ ರಕ್ಷಣೆಗೆ ಓಡಿದಳು ಅರಣ್ಯದಲ್ಲಿ ಮೋಡು ಸ್ಫೋಟಿಸಿದಂತೆ ರಕ್ತ ಸುರಿಯಿತು. ಏನು ಖಡ್ಗದಿಂದ ಮುಖದ ಹೊಡೆದಿರ್ತಾನೆ, ಆ ಏಟ ಆಕಿ ಮುಖ ಮತ್ತು ಕಿವಿ ಬಿದ್ದಿರ್ತದೆ, ಮುಖದ ಮ್ಯಾಗೂ ಬಿದ್ದಿರ್ತದೆ. ಆ ಬಿದ್ದ ತಕ್ಷಣ ಮೋಡೇನು ಸ್ಫೋಟ ಆಗ್ತದಲ್ಲ, ಮೆಗಾ ಸ್ಫೋಟ ಅಂತ ಕರಿತೀವಿ ನಾವು. ಮೋಡ ಸ್ಫೋಟ ಏನಾಗ್ತೀವಿ, ಕ್ಲೌಡ್ ಎಕ್ಸ್ಪ್ಲೋಷನ್ ಅಂತ ಕರಿತೀವಿ. ಈಗೆಲ್ಲ ನಡೀತಾ ಇದ್ದೇವೆ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ. ಅಲ್ಲಿ ಮೋಡ ಸ್ಫೋಟ ಆದಪ್ಪ ಅಂದ್ರೆ ಬಹಳ ಕಾಲವಾಗಿ ಭಾಳ ಇದನ್ನು ತಂದು ಬಿಡ್ತದೆ, ಪ್ರಳಯವನ್ನು ಜನಪ್ರಳಯವನ್ನು ತಂದು ಬಿಡ್ತದೆ. ಈಕಿ ಮುಖದ ಮ್ಯಾಗಿಂದ ರಕ್ತ ಹೆಂಗೆ ಆಗ್ತಿತ್ತು, ಮೋಡ ಸ್ಫೋಟಿಸಿದ ನಂತರ ಮಳಿ ಹೆಂಗೆ ಸುಡ್ತಿದ್ದಲ್ಲ ಹಂಗೆ ಧಾರಾಕಾರವಾಗಿ ರಕ್ತ ಸುರಿತಾ ಇತ್ತು. ಆ ರಕ್ತ ಸುತ್ತ ಮುಖವನ್ನು ತಗೊಂಡು ಆಕಿ ಅರಣ್ಯದಲ್ಲಿ ಓಡಿ ಹೋಗ್ತಾಳೆ. ಸೋದರ ಖರ ಬಳಿ ಜನಸ್ಥಾನಕ್ಕೆ ಬಂದಳು. ಅಲ್ಲಿಂದ ಓಡಿದ ಕೇಳಿ ಬಂದೊಳಗೆ ಅವನ ತಮ್ಮ ಅಣ್ಣ ಏನಿರ್ತಾನಲ್ಲ ಖರ, ಆ ಖರನ ಬಳಿ ಬರ್ತಾಳೆ. ಸೂರ್ಪಣಕ ನಕ ಗುಡುಗಿನಂತೆ ಭೂಮಿಗೆ ಬಿದ್ದಳು. ಅಣ್ಣ ಕೂತಿರ್ತಾನೆ ಸಿಂಹಾಸನ ಓಡಿ ಬಂದಕ್ಕೆ ಗುಡುಗಿ ಹೆಂಗೆ ಆ ಭೂಮಿಗೆ ಅಪ್ಪಳಿಸಿದಲ್ಲ, ಅಥವಾ ಗಿಡ ಮರಗಳಿಗೆ, ಬಿಲ್ಡಿಂಗ ಅಥವಾ ಬೆಟ್ಟದ ತುದಿಗಳಿಗೆ ಯಾವ ರೀತಿಯಾಗಿ ಅಪ್ಪಳಿಸ್ತಿದ್ದಲ್ಲ ಅದೇ ರೀತಿಯಾಗಿ ಭೂಮಿ ಒಳಗೆ ಬೀಳ್ತಾಳೆ. ರಾಮ ಲಕ್ಷ್ಮಣ ಸೀತೆಯರಿಂದ ಸೀಮೋಲ್ಲಂಘನೆ ಅವರಿಂದ ತನಗಾದ ಅವಮಾನ ಸಂಗತಿ ತಿಳಿಸಿದಳು ಶೂರ್ಪಣಖ ಸಹೋದರ ಕರಣಿಗೆ ಬಂದು ಹೇಳ್ತಾಳೆ. ಮುಂದೆ ಬಿದ್ದಕ್ಕೆ ಹೇಳ್ಬಿಡ್ತಾಳೆ, ನೋಡು ಅವಳು ಬೇರೆ ಪ್ರದೇಶದವರು ಸೀಮೋಲ್ಲಂಘನೆ ಮಾಡಿ ನಮ್ಮ ಜನಸ್ಥಾನದಲ್ಲಿ ಬಂದ ಅತಿಕ್ರಮಣಕಾರರು. ಅವರು ಅತಿಕ್ರಮಣಕಾರರು 3 ಜನ ಬಂದ ರಾಮ ಲಕ್ಷ್ಮಣ ಸೀತೆ ಅಂತ ಹೇಳಿ ನಾನು ಅದನ್ನು ಪ್ರಶ್ನೆ ಮಾಡೋಕೆ ಹೋದಾಗ ನೋಡಿ ಹೆಂಗೆ ತಿರುಗ್ತಿದೆ. ಅಲ್ಲಿ ತನ್ನ ಮದುವೆ ಪ್ರಸ್ತಾವನೆ ಇಟ್ಟಿರ್ತಾಳೆ, ಇಲ್ಲ ಅನ್ನಕ್ಕೆ ಹೇಳ್ತಾಳೆ ಅವರೆಲ್ಲ ಸೀಮೋಲ್ಲಂಘನೆ ಮಾಡಿ ಅತಿಕ್ರಮಣ ಮಾಡ್ಕೊಂಡು ನಮ್ಮಲ್ಲಿ ಬಂದದಾರ. ಅದಕ್ಕೆ ನಾನು ಹೇಳಕ್ಕೆ ಹೋದ ತಕ್ಷಣ ನನಗೇನು ಮಾಡಿದಾರೋ ಮುಖಕ್ಕೆ ಖಡ್ಗದಿಂದ ಹೊಡೆದಾರೆ, ನನ್ನ ಅವಮಾನಿತ ಮಾಡ್ಯಾರ ಅಂಥೇಳಿ ಆಕೆ ಕರಣಿಗೆ ಹೇಳ್ತಾಳೆ. ರಾಕ್ಷಸರ ಮಧ್ಯೆ ಆಸಾನರೊಡನಾದ ಕರಣಿಗೆ ಅವಳದಾಗ ಇದನ್ನು ಹೇಳೋ ಕಾಲಕ್ಕೆ ಅವನೇನು ಮಾಡ್ತಾನೆ, ದರಬಾರ ಇರ್ತಾನೆ. ದರಬಾರದಾಗ ಸಿಂಹಾಸನ ಮೇಲೆ ಅವನು ಕುಳಿತಿರ್ತಾನೆ. ರಕ್ತ ಸುರಿಯುವ ಮುಖದಿ ನೆಲಕ್ಕೆ ಬಿದ್ದ ತಂಗಿ ಶೂರ್ಪಣಖ ದುಸ್ಥಿತಿ ನೋಡಿ ಅವನು ಲಾಲಿಸಿದ ಖರ ಕ್ರೋಧಿತನಾಗಿ. ತಂಗಿ ಬಂದು ಭೂಮಿಗೆ ಅದು ಬಿದ್ದಾಳ, ಮುಖ ಎಲ್ಲ ರಕ್ತ ತುಂಬಿರ್ತದೆ, ಅಳ್ತಿರ್ತಾಳೆ. ಅದನ್ನು ನೋಡಿ ಅವನಿಗೆ ಭಯಂಕರ ಸಿಟ್ಟು ಬಂದು ಬಿಡ್ತದೆ. ಅವ ಶೂರ್ಪಣಖಳನ್ನು, ತಂಗಿಯಾದಂಥ ಶೂರ್ಪಣಖಳನ್ನು ಹೇಳ್ತಾನಕಿ ಎದ್ದೇಳು, ಕ್ರೋಧ ಉದ್ವೇಗ ತೊರೆದು ಯಾರು ಹೀಗೆ ಮಾಡಿದ್ದು ಸವಿಸ್ತಾರವಾಗಿ ಹೇಳು. ಎದ್ದೇಳು, ಯಾಕೆ ನನ್ನ ಭೂಮಿ ಯಾಕೆ ಬಿದ್ಯಾ ಮೇಲೆ ಹೇಳು. ಉದ್ವೇಗದಿಂದ ತೊಳೆದ ಕ್ರೋಧ ಉದ್ವೇಗ ಬಿಡು, ಶಾಂತ ಚಿತ್ತದಿಂದ ನಿನಗೆ ಈ ಅವಮಾನ ಮಾಡಿದವರು ಯಾರು, ಈ ದುಸ್ಥಿತಿಯನ್ನು ನೀಡಿದವರು ಯಾರು, ಅದನ್ನು ನನಗೆ ಸವಿಸ್ತಾರವಾಗಿ ಹೇಳು ಅಂಥೇಳಿ ಖರ ಅವರಿಗೆ ಹೇಳ್ತಾರೆ. ಈ ಕಪ್ಪು ಕಾಳಿಂಗನನ್ನು ಕೆಣಕಿ ತಮಗೆ ಕೇಡು ತಂದುಕೊಂಡವರು ಯಾರು? ಮತ್ತೆ ವರ್ಷ ಹೇಳ್ತಾನ, ನೀನು ಕಪ್ಪ ಕಾಳಿಂಗ, ಕರಿ ಕಾಳಿಂಗ, ನೀನು ಕಾಳಿಂಗ ಸರ್ಪ ಇದ್ದಂಗ. ಈ ಕಾಳಿಂಗ ಸರ್ಪವನ್ನು ಕೆಣಕಿ ತಮ್ಮ ಸಾವನ್ನೇ ಬರಮಾಡಿಕೊಂಡಂಥ, ಸ್ವಾಗತಿಸಿಕೊಂಡಂಥ ಆ ಮೂರ್ಖರು ಯಾರು ಅಂಥೇಳಿ ಖರ ಶೂರ್ಪಣಖಗೆ ಪ್ರಶ್ನೆ ಮಾಡ್ತಾನೆ. ನಿನ್ನ ಕೆಣಕಿ ಮೃತ್ಯುವನ್ನು ಕೊರಳಿಗೆ ಸುತ್ತಿಕೊಂಡ ಮೂರ್ಖರು ಯಾರು? ಈಗ ನಿನ್ನ ಕೆರಿಕ್ಯಾರ, ಕಾಳಿಂಗ ಸರ್ಪದಂತಹ ಸ್ವಭಾವದ ನಿನ್ನನ್ನು ಕೆರಿಕ್ಯಾರ, ತಮ್ಮ ಸಾವನ್ನೇ ತಮಗೆ ತಮ್ಮ ಕೊರಳಿಗೆ ಸುತ್ತಿಕೊಂಡಂಥವರು, ನೇನವನ್ನೇ ತಮ್ಮ ಕೊರಳಿಗೆ ಹಾಕೊಂಡವರು ಯಾವ ಮೂರ್ಖರು ಅಂಥೇಳಿ ಕೇಳ್ತಾನ. ಖರ ಇವಳನ್ನು ಶೂರ್ಪಣಖಳನ್ನು ಕೇಳ್ತಾನೆ. ಬಲ ವಿಕ್ರಮ ಸಂಪನ್ನ ಬಯಕೆ ರೂಪಧಾರಿಣಿ ಕಾಲಕ್ಕೆ ಸಮನಾದ ನಿನಗೆ ಈ ದುರ್ದಶೆ ತಂದವರು ಯಾರು? ನೀ ಅಂದರೆ ಯವನಿಗೆ ಸಮ ಇದ್ದಾಗ ನೀ ಯಾರ ಮ್ಯಾಗೆ ನೀ ಸಿಟ್ಟು ಅನ್ತೋಸ್ತೀವಿ ಅವರೆಲ್ಲ ನಾಶ ಆಗಿ ಹೋಗ್ತಾರೆ. ಅಂತಹ ಒಂದು ಕಾಲವನ್ನು ಯಮನಿಗೆ ಸಮಾನವಾದಂಥ ನಿನ್ನನ್ನು ಈ ಕೆಣಕಿದವರು ಯಾರು, ಈ ದುರ್ದಶೆ ತಂದವರು ಯಾರು ಅಂಥೇಳಿ ಪ್ರಶ್ನೆ ಮಾಡ್ತಾನೆ. ಇನ್ನು ಇದೇ ರೀತಿಯಾಗಿ ಮತ್ತೇನು ತಂಗಿಯನ್ನು ಕೇಳ್ತಾನೆ. ತಂಗಿ ಅದಕ್ಕೆ ಏನೊಂದು ಉತ್ತರ ಕೊಡ್ತಾಳೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.